ಹಣ್ಣು ತಿನ್ನಕ್ಕಂತೂ ಚೆನ್ನಾಗಿದೆ. ಎಷ್ಟೊಂದು ಮಾವಿನಕಾಯಿ. ನಿಜವಾಗ್ಲೂ ಊರಾಗಿದ್ದರು ಕೂಡ ಹಿಂಗ್ ಮಾಡಲ್ಲ. ಅವ್ರಿಗೆ ಅದು ಸೋಂಬೇರಿ ಆಗಿದ್ದು ಮಾಡ್ತಾನೆ ಅಷ್ಟೇ. ಸೋಂಬೇರಿ ಜಾಗ ಅದು ಮಾಡಲ್ಲ. ಇದು ರಾಮಫಲ ನೋಡಿ ಇದು. ನಾವ್ ಇದನ್ನ ಸೀತಾಫಲ ಅನ್ನೋದು. ಹೌದಾ? ನೋಡಿ ದೊಡ್ಡದು ಸಿಕ್ಕತ್ತಲ್ಲ ಅದು. ತುಂಬಾ ಆಯ್ತು ಈಗ ಸ್ಟಾರ್ಟಿಂಗ್. ಇವಾಗ ಎಲ್ಲ ಕಾಣಿಸ್ತಾ ಇದೆಲ್ಲ. ತುಂಬಾ ಇದೆ. ಇದೆಲ್ಲ ಇನ್ನು ಆಗಿ ಮುಗ್ದೋಗಿರೋದು. ಇಲ್ಲಿ ಮುಗಿದೋಗಿರೋದು ಇವಾಗ ಬರ್ತಾ ಇದೆ. ಇವಾಗ ನೋಡಿ ದೊಡ್ಡದು ಇದೆಲ್ಲ. ಇನ್ನು ಆ ಕಡೆನೂ ಇದೆ. ಇನ್ನು ಹೋಗ್ಬಿಟ್ಟು ಕಾಯ ಬರ್ತವೆ ಈಗ. ಇಲ್ಲಿದೆ. ಇದೊಂದು ಪರಂಗಿ ನೋಡಿ. ಇದೊಂದು ಪರಂಗಿ ಹಣ್ಣು. ಅದೇ ಪಪ್ಪಾಯ ಒಂದು ಬೇರೆ ಟೈಪ್. ಪರಂಗಿ ಹಣ್ಣು ಅಂದ್ರೆ ಇದಿರುತ್ತಲ್ಲ, ಪೈನಾಪಲ್ ಅದಕ್ಕೆ ಹೇಳ್ತೀವಿ ಪರಂಗಿ ಅಂತ. ಇದು ಒಂದು ಇದಕ್ಕೆ ಹೂವು ಬೇರೆ ತರ ಬಂದಿದೆ. ಹೌದು, ಅದೇ ಏನ್ ಗೊತ್ತು ಡಿಫ್ರೆನ್ಸ್ ಇದೆ. ವೆರೈಟೀಸ್ ಬೇರೆ ಯಾವುದು. ಹೂವು ಬೇರೆ ತರ ಇದೆ. ಹೂವು ಬೇರೆ ತರ. ಸೋಣೆ ಹೂವೆಲ್ಲ. ಇದು ಅದೇ ಹಸಿಮೆಣಸಾ? ಚಿಕ್ಕದಿತ್ತಲ್ಲ. ಚಿಕ್ಕದು. ಇದ್ರಲ್ಲಿ ವೈಟ್ ಬರುತ್ತಲ್ಲ ಒಂದು. ವೈಟ್ ಬರುತ್ತೆ. ಅದು ಆಗಿಲ್ಲ, ಬಂದಿಲ್ಲ. ಅದು ಹಾಕಿದೆ, ಬೀಜ ಹಾಕಿದೆ. ಕುಂಬಳಕಾಯಿದು. ಕುಂಬಳಕಾಯಿ ದೊಡ್ಡ ಪತ್ರೆ ಎಲ್ಲ ಇದೆ. ಇಲ್ಲಿಂದ ನೋಡಿ. ಇದು ನೋಡೋ ಚೆನ್ನಾಗಿರ್ತಲ್ಲ ನೋಡಿ. ಇದ್ಯಾವುದು ಮಾವಿನಕಾಯಿ? ಅದೇ ಹೆಸರು ಗೊತ್ತಿಲ್ಲ ಅವ, ಬಟ್ ಸೂಪರ್. ಉಳಿಲ್ಲ ಅಂದ್ರೆ ತಿನ್ನೋ ಕಾಯಿ. ಉಪ್ಪಿನಕಾಯಿ ಎಲ್ಲ ಆಗಲ್ಲ. ಗಟ್ಟಿ, ಬಹಳ ಗಟ್ಟಿ. ಅಂದ್ರೆ ಇನ್ನೂ ಈಗ ಹಣ್ಣಾಗಕ್ಕೆ ಇನ್ನೂ 1 ತಿಂಗಳು ಬೇಕು. ಇಲ್ಲ ಜಲ್ದಿ ಆಗೋದು. ಮತ್ತೆ ಇಷ್ಟೇನಾ? ಇಷ್ಟು ಚಿಕ್ಕದೆಲ್ಲ ಹಣ್ಣಾಗ್ಬಿಡುತ್ತಾ? ಇದು ಅಷ್ಟೇನಾ, ಜಾಸ್ತಿ ಬೆಳೆಯಲ್ಲ ಅದು. ಚಿಕ್ಕದು ಬೆಳೆದಲ್ಲ ಆ ಕಡೆ ಆ ಹೂವು. ಆಯ್ತು. ಇನ್ನೊಂದು ಸ್ವಲ್ಪ ಬೇಗ ಬಂದ್ರೆ ಚೆನ್ನಾಗಿತ್ತು. ಕೆಲಸ ಕೆಲಸ ಆಯ್ತಲ್ಲ, ಏನು ಮಾತಾಡೋಕ್ಕಾಗಲ್ಲ. ರಜೆ ದಿವಸ ಬರ್ಬೇಕು. ಒಂದೇ ದಿವಸ ತುಂಬಾ ಚೆನ್ನಾಗಿದೆ. ಸೀನರಿ ಚೆನ್ನಾಗಿದ್ದೀರಾ? ಅದು ಸಂತೋಷ. ನಮ್ಗೆ ತಿನ್ನಕ್ಕಲ್ಲ, ನೋಡಕ್ಕೆ ಖುಷಿಯಾಗಿರುತ್ತೆ. ಒಳ್ಳೆ ಸೀನರಿ. ಹೌದೌದು. ಬಟರ್ ಫ್ರೂಟು.